ರೈತಾಪಿ ಆದವನು ಇವತ್ತಿನ ನಾಡಿನ ಜನಕ್ಕೆ ಕೊಡಬೇಕಾದದ್ದು ಅನ್ನ ಮತ್ತು ಹಾಲು ಕೊಡಬೇಕಾದದ್ದು ಅಂತಕ್ಕಂಥದ್ದು ಇವೆರಡು ಭಾಗಗಳಲ್ಲೂ ಬಹಳ ಮುಖ್ಯ. ಒಬ್ಬ ಯಶಸ್ವಿ ರೈತನಾಗಬೇಕಾದ್ರೆ ಅದು 25 ಗ್ರಾಮು 15-20 ರೂಪಾಯಿ ಸಿಗುತ್ತೆ. ಅದನ್ನು 1 ಲೀಟ್ರ್ ನೀರಿಗೆ ಒಂದು 2 ಕಾಳು ಹಾಕಿದ್ರೆ ಅದು ಕಂದು ಬಣ್ಣ ಬರ್ತದೆ. ಅದ್ರ ಮೇಲೆ ಇಲ್ಲ ಸರ್, ನೀವು ಹೇಳಿದ ಮೇಲೆ ಬಾವು ಅವಾಯ್ಡ್ ಆಗಿದೆ ಸರ್. ಆಮೇಲೆ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ SFPO ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರೇ, ಇವತ್ತಿನ ದಿವಸ ಹೈನು ಸಾಕಾಣಿಕೆ ಕೇವಲ ಹೈನು ಸಾಕಾಣಿಕೆಯಾಗಿಲ್ಲ, ಒಂದು ಉದ್ಯಮದ ರೀತಿ ಬೆಳೆದಿದೆ. ಈ ಹೈನು ಉದ್ಯಮ ಲಾಭದಾಯಕವಾಗಬೇಕು ಅಂದರೆ ಬಹಳಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಸೊ ಹೈನುಗಾರಿಕೆ ಹೈನು ಉದ್ಯಮವಾಗಿ ಆ ಉದ್ಯಮ ಲಾಭದಾಯಕವಾಗಬೇಕಾದ್ರೆ ಏನೇನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಕೃಷ್ಣಮೂರ್ತಿರವರು ಸವಿಸ್ತರವಾಗಿ ತಿಳಿಸ್ಕೊಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲಿಗೆ ತಮ್ಮ ಪರಿಚಯ, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯನ ಹೇಳ್ಕೊತೀರಾ ಸರ್? ಎಲ್ಲ ನಮ್ಮ ರೈತಾಪಿ ವೃಂದದವರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಪರಿಚಯವನ್ನು ಮಾಡಿಕೊಳ್ತಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ. ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಸುಮಾರು 35 ವರ್ಷಗಳ ಕಾಲ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೇನೆ. ಈಗ ಇಲ್ಲೊಂದು 1962 ಪಶು ಸಂಜೀವನಿ ವಿಭಾಗದಲ್ಲಿ ಪಶುವೈದ್ಯಾಧಿಕಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇದು ನನ್ನ ಕಿರು ಪರಿಚಯ. ಸರ್, ತುಂಬ ಸಂತೋಷ. ನಮ್ಮ SFPO ಫಾರ್ಮರ್ ಚಾನಲಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರಾರು ಜನ ರೈತರು ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ನಮ್ಮ ರೈತರಿಗಾಗಿ ನಾನು ನಿಮ್ಮಲ್ಲಿ ಕೇಳುವಂಥ ಒಂದು ಪ್ರಮುಖವಾದಂಥ ಪ್ರಶ್ನೆ ಏನು ಅಂದರೆ, ಸರ್, ಸಾಕಷ್ಟು ಜನ ರೈತರು ಹೈನು ಉದ್ಯಮವನ್ನು ಮಾಡಿಕೊಂಡು ಇವತ್ತು ಸುಖವಾಗಿ ಸಂಸಾರವನ್ನು ಮಾಡ್ತಾಯಿದ್ದಾರೆ. ಈ ಹೈನು ಉದ್ಯಮ ಲಾಭದಾಯಕವಾಗಬೇಕು ಅಂದರೆ ಅವರು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಏನೇನು ಮಾಡಬೇಕು ಅಂತೇಳಿ ತಾವು ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಡ್ತೀರಾ ಸರ್? ತುಂಬ ಸಂತೋಷ. ಈ ಒಂದು ಹೈನು ಉದ್ಯಮ ಮೊದಲು ಹೈನು ಉದ್ಯಮ ಅಂತ ಹೇಳಿದ್ರೆ ಇದನ್ನು ಉಪಕಸುಬಾಗಿ ಹಿಂದಿನ ದಿನಗಳಲ್ಲಿ ಅಳವಡಿಸ್ಕೊಂಡಿದ್ರು. ಹೌದು. ಈಗ ಅದನ್ನು ಹೈನು ಉದ್ಯಮಿ ಮೇಯ್ನ್ ಉದ್ಯೋಗವಾಗಿ ರೈತಾಪಿಗಳು ಅಳವಡಿಸ್ಕೊಂಡಿದ್ದಾರೆ. ತುಂಬ ಸಂತೋಷ. ಮೊದಲಿನ ಏನು ನಾಟಿ ಹಸುಗಳು ಎಮ್ಮೆಗಳು ಏನಿದ್ವಲ್ಲ ಅದನ್ನೆಲ್ಲ ಅದರಲ್ಲಿ ಹಾಲು ಕಮ್ಮಿ ಬರ್ತಾಯಿತ್ತು, 2-3 ಲೀಟ್ರ್ ಬರ್ತಾಯಿತ್ತು. ಅದನ್ನು ಈಗ ಅದರಿಂದ ಮಾರ್ಪಾಡಾಗಿ ಮೇಜರ್ ಎಕ್ಸೋಟಿಕ್ ಅನಿಮಲ್ಸ್ HF ಜರ್ಸಿ ಈ ಬ್ರೀಡ್ಗಳಿಗೆ ರೈತಾಪಿಗಳು ಅಳವಡಿಸ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಯಾಕೆಂದರೆ ಈ ಉದ್ಯಮಿ ಅಂತಕ್ಕಂಥದ್ದು ಒಂದು ಹೇಳ್ತಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಟಿಯಂ ರಾಟಿ ನಡೆದಲ್ಲದೆ ದೇಶ ದಾಟವೇ ಕೆಡುಕು ಸರ್ವಜ್ಞ ಅಂತಕ್ಕಂಥ ಅಲ್ಲಿ ಸರ್ವಜ್ಞ ಹೇಳಿರ್ತಕ್ಕಂಥ ಮಾತಿನ ರೀತಿ. ಯಾಕೆಂದರೆ ರೈತಾಪಿ ಆದವನು ಇವತ್ತಿನ ನಾಡಿನ ಜನಕ್ಕೆ ಕೊಡಬೇಕಾದದ್ದು ಅನ್ನ ಮತ್ತು ಹಾಲು ಕೊಡಬೇಕಾದದ್ದು. ಅದನ್ನು ಅವಲಂಬಿಸಿ ಈ ಉದ್ಯಮವನ್ನು ಅಳವಡಿಸ್ಕೊಂಡಿದ್ದಾರೆ. ಅದನ್ನು ಯಶಸ್ವಿಯಾಗಿ ಪ್ರಗತಿಪರವಾಗಿ ಆ ಉದ್ಯಮ ನಡೆಸ್ಕೊಂಡು ಹೋಗಬೇಕಾದ್ರೆ ಕೆಲವೊಂದು ಆ ಉದ್ಯಮದಲ್ಲಿ ಕೆಲವೊಂದು ಮೂಲವಾದಂಥ ಒಂದು ವಿಚಾರವನ್ನು ಅವರು ತಿಳ್ಕೊಂಡಿರಬೇಕು. ಅದು ಬಹಳ ಮುಖ್ಯ. ಏನಪ್ಪ ಮೂಲವಾದ್ದು ಅಂತ ಹೇಳಿದ್ರೆ, ಫಸ್ಟು ಹಸುಗಳನ್ನು ಸೆಲೆಕ್ಟ್ ಮಾಡಬೇಕಾದಾಗ ಅದು ಒಂದು ಭಾಗ ಆದರೆ, ಇನ್ನೊಂದು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು. ಇವೆರಡು ಭಾಗಗಳಲ್ಲೂ ಬಹಳ ಮುಖ್ಯ. ಒಬ್ಬ ಯಶಸ್ವಿ ರೈತನಾಗಬೇಕಾದ್ರೆ ಸೆಲೆಕ್ಷನ್ ಹೇಗಿರಬೇಕು ಅಂತ ಹೇಳಿದ್ರೆ, ಈಗ ಕೆಚ್ಚಲು ಹಾಲು ಬರ್ತಕ್ಕಂಥ ಕೆಚ್ಚಲು ಬಹಳ ಮುಖ್ಯ. ಅದು ಆಲ್ಮೋಸ್ಟ್ ಆಲ್ ಹೇಗಿರಬೇಕು ಅಂದರೆ ಫುಟ್ಬಾಲ್ ಟೈಪ್ ಇರಬೇಕು. ಆನಂತರ ಆ ಆಕಾರಕ್ಕೆ ತಕ್ಕಾದಂಥ, ದೇಹಕ್ಕೆ ತಕ್ಕಾದಂಥ ಕೆಚ್ಚಲಿಗೆ ತಕ್ಕಾದಂಥ ತೊಟ್ಟಿಗೆ ತಕ್ಕಾದಂಥ ದಾರ, ಇದು ಮೂಲಭೂತವಾದಂಥ ಅಂಶ. ಎಷ್ಟೋ ಕಡೆ
ಕೆಚ್ಚಲು ಇರುತ್ತೆ, ಅಳ್ಳಾಡ್ತಾ ಇರ್ತದೆ ಕೆಚ್ಚಲು. ಲೂಸ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಈ ಮಲಗಬೇಕಾದ್ರೆ ಹೇಳ್ಬೇಕಾದ್ರೆ ಮಲ್ತೊಟ್ಟು ತುಂಬ ಉದ್ದ ಇರ್ತದೆ. ಹ್ಮ್. ಅದೇನಾಗ್ತದೆ, ಮಲಗಬೇಕಾದ್ರೆ ಹೇಳ್ಬೇಕಾದ್ರೆ ತುಳ್ಕೊಂಡಾಗ ಗಾಯ ಆಗ್ತದೆ. ಹಾಗಾಗಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಕೆಚ್ಚಲು ಫುಟ್ಬಾಲ್ ಇದ್ದಂಗೆ ಇರಬೇಕು. ನಂತರ ಮಲ್ತೊಟ್ಟು 3 ಅಂಗುಲ ಇರಬೇಕು. ಆಮೇಲೆ ತೊಟ್ಟಿಗೆ ತಕ್ಕಂಥ ದಾರದಲ್ಲಿ 3 ಟೈಪ್ ಬರ್ತದೆ. ಹ್ಮ್. ಕೊಯ್ಲು ತೊಟ್ಟು, ಬಟ್ಟಲ್ ತೊಟ್ಟು, ಮನೆ ತೊಟ್ಟು ಅಂತ. ಮನೆ ತೊಟ್ಟು ಬಹಳ ಮುಖ್ಯ. ಬಟ್ಟಲ್ ತೊಟ್ಟು, ಕೊಯ್ಲು ತೊಟ್ಟಲ್ಲಿ ಏನಾಗ್ತದೆ, ಮಲಗಿದಾಗ ಆ ರಚ್ಚು ಗಲೀಜು ಅಲ್ಲಿ ಸೇರಿದಾಗ ಆಟೋಮೆಟಿಕಲಿ ವಿಷಕ್ರಿಮಿಗಳು ಒಳಗಡೆ ಸರಾಗ ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಒದಗಿ ಬರ್ತವೆ. ಕೆಚ್ಚಲು ಬಾವು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಆಮೇಲೆ ಲೀಕ್ ಆಗ್ತದೆ ಹಾಲು. ಈ ಅಂಶವನ್ನು ಆಧರಿಸಿ ಹಸುಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ದಯವಿಟ್ಟು ಇದು ಮುಖ್ಯ, ಭಾಳ ಮುಖ್ಯ. ಕೆಚ್ಚಲನ್ನ ನೋಡಬೇಕು ಅಂತ ಹೇಳಿ ಹೌದು, ಹೇಳ್ತಾರೆ. ಕೆಚ್ಚಲು ಬಹಳ ಮುಖ್ಯ. ಈ ಆಧರಿಸಿ ನಾವು ಹಸುವನ್ನು ತಗೊಂಡಾಗ ಒಳ್ಳೆ ಹಾಲು ಬರ್ತದೆ. ಆಮೇಲೆ ಆ ಒಂದು ಯಾವುದೇ ಥರದ ಈ ಕೆಚ್ಚಲು ಬಾವು ಅಂತಕ್ಕಂಥ ಸೋಂಕು ಕಾಯಿಲೆಗಳಿಗೆ ಇವು ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಸರ್, ಒಂದು ಕ್ವಶನ್ನು. ಈಗ ಕೆಚ್ಚಲು ಬಾವು ಬಹಳ ಏನೋ ದೊಡ್ಡ ಮಟ್ಟಕ್ಕೆ ಲಾಸನ್ನು ಕೊಡ್ತದೆ ರೈತರಿಗೆ. ಆ ಕೆಚ್ಚಲು ಬಾವು ಆಗದೇ ಇರಬೇಕು ಅಂದರೆ ರೈತರು ಏನು ಮಾಡಬೇಕಾಗುತ್ತೆ? ಮೂಲಭೂತವಾಗಿ ಯಾಕೆಂದರೆ ಈಗ ಇನ್ಶೂರೆನ್ಸ್ ಇರುತ್ತೆ, ಸತ್ತೋದ ದುಡ್ಡು ಬರ್ತದೆ. ಬಟ್ ಆದರೆ ಕೆಚ್ಚಲು ಬಾವು ಬಂದರೆ ಇದ್ದೂ ಹಾಲು ಬರಲ್ಲ. ಈಗ 4 ಮಲೆಯಲ್ಲಿ 2 ಮಲೆ ಹೋಯ್ತು ಅಂದರೆ 50%, ಇವತ್ತು 10 ಲೀಟ್ರ್ ಕರಿತದೆ, 20 ಲೀಟ್ರ್ ಕರಿತದೆ ಅಂದರೆ 10 ಲೀಟ್ರ್ ಬಂತಲ್ಲ. ನಂತರ ಆಮೇಲೆ ತಿಂದಿದ್ದಕ್ಕೂ ಹಾಲು ಬಂದಿದ್ದಕ್ಕೂ ಬ್ಯಾಲೆನ್ಸ್ ಆಗೋದಿಲ್ಲ. ನಂತರ ಉದ್ಯಮ ನಮಗೆ ಅದರ ಲಾಭದಾಯಕ ಆಗೋದಿಲ್ವಲ್ಲ. ಸತ್ಯ ಸರ್. ಅದನ್ನು ಆಧರಿಸಿ ಕೆಚ್ಚಲು ಬಾವು ಪ್ಯೂರ್ಲಿ ಇದು ನಿರ್ವಹಣೆಯಿಂದ ಬರ್ತಕ್ಕಂಥ ಕಾಯಿಲೆ. ಕೆಚ್ಚಲು ಬಾವು ಮೇಂಟೆನೆನ್ಸಿಂದ ಬರ್ತಕ್ಕಂಥ ಕೆಚ್ಚಲು ಬಾವು. ಮೇಂಟೆನೆನ್ಸ್ ಅಂದರೆ ಏನಪ್ಪ, ಕಟ್ತಕ್ಕಂಥ ಜಾಗ ಬಹಳ ಮುಖ್ಯ. ಜಾಗ ಹೇಗಿರಬೇಕು, ಒಂದು ಹಸುಗೆ 6-4, ಒಂದು ಹಸುಗೆ 6 ಅಡಿ ಉದ್ದ, 4 ಅಡಿ ಅಡ್ಡಗಲ, 2 ಅಡಿ ಮೇವು ಹಾಕೋದಕ್ಕೆ, ಅರ್ಧ ಅಡಿ ಹಿಂದೆ ಹಿಂಭಾಗದಲ್ಲಿ ಗಂಜಲ ಹೋಗೋದಕ್ಕೆ, ಇಷ್ಟು ಮುಖ್ಯ. ಆಮೇಲೆ ಅಲ್ಲಿಂದ ಮೇಲಿಂದ ಕೆಳಗಡೆ ಸಿಕ್ಕಾಪಟ್ಟೆ ವಾಟ ಇರ್ಬೋದು, 2 ಇಂಚ್ ಇದ್ದರೆ ಸಾಕು. ಜಾಸ್ತಿ ವಾಟ ಇದ್ದರೆ ಮೈ ಬಂದುಬಿಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ತುಂಬ ಆಗಿದ್ದಾಗ ಮೈ ಬರೋ ಸಾಧ್ಯತೆ ಇದೆ. ಅದನ್ನೆಲ್ಲವನ್ನು ಅವಾಯ್ಡ್ ಮಾಡೋದಕ್ಕೆ ಅಷ್ಟು. ಅದ್ರ ಜೊತೆ ಕೆಚ್ಚಲು ಬಾವು ಯಾಕಪ್ಪ ಬರ್ತದೆ ಅಂತ ಹೇಳಿದ್ರೆ, ಕಟ್ತಕ್ಕಂಥ ಈ ಹಾಲು ಕರೆದ ಮೇಲೆ ಇವತ್ತು ಒಂದೊಂದು ಮನೆಯಲ್ಲಿ 3 ಲೀಟ್ರ್ ಹಾಲು ಬರ್ತದೆ ಅಂತ ಹೇಳಿದಾಗ 4 3 12 ಲೀಟ್ರ್ ಬರ್ತದೆ ಅಂತ ಹೇಳಿದಾಗ ಒಂದು ಟೈಮ್ಗೆ ಆ 3 ಲೀಟ್ರ್ ಕರೆದಾಗ ಆ ಮಲೆ 3 ಲೀಟ್ರ್ ಬಂದಾಗ ಆ ಒಂದು ದಾರ ಸುಮಾರು 15ರಿಂದ 20 ನಿಮಿಷ ಆ ಹಾಲು ಬರ್ತಕ್ಕಂಥ ದಾರ ಓಪನ್ ಆಗಿರ್ತದೆ. ನಾವು ರಚ್ಚು ಗಲೀಜು ಮಳೆ ಬಿದ್ದಾಗೋ ಅಥವಾ ಜಾಗ ರಚ್ಚು ಗಲೀಜು ಇರ್ತದೋ, ಆಮೇಲೆ ಚರಂಡಿ ಪಕ್ಕ ಇರ್ತದೋ, ಮಲದಾಗ ಏನಾಗ್ತದೆ, ಆಟೋಮೆಟಿಕಲಿ ಅದು ರಂಧ್ರ ಓಪನ್ ಆಗಿರ್ತದೆ, ಅದು ಹೊರ್ಟೋಗ್ತದೆ. ಇವತ್ತು ನಾ 3 ಲೀಟ್ರು ಕರೆದಾಗ ಬರ್ತದೆ ರಿಫಿಲ್ ಇದ್ದಂಗೆ, ನೆಕ್ಸ್ಟ್ ಆಟೋಮೆಟಿಕಲಿ ಹೊರ್ಟೋಗ್ತದೆ. ಹೋದಾಗ ಏನಾಗ್ತದೆ, ಹಾಕೋದಕ್ಕೆ ಎಷ್ಟು ಬೇಕು, 1 ಡ್ರಾಪ್ ಸಿಕ್ಕಿದ್ರೆ ಸಾಕು. ಕೆಚ್ಚಲು ಸರ್, ಎಷ್ಟೋ ಸಾರಿ ನಾನು ಟ್ರೀಟ್ಮೆಂಟ್ಗೆ ಹೋದಾಗ, ಸರ್ ಹಾಲು ಕರೆದ ಕರೆಕ್ಟಾಗಿತ್ತು ಸರ್, ಆಮೇಲೆ ನಾನು ಹಾಲು ಕರೆದ್ಬಿಟ್ಟು ಅಲ್ಲಿ ಕಟ್ಬಿಟ್ಟು ಬಂದು ನೋಡ್ತೀನಿ ಸರ್, ಮಲೆ ನೋಡಿದ್ರೆ ಒಳ್ಳೆ ಟೈರ್ ಆದಂಗೆ ಆಗ್ಬಿಟ್ಟಿದೆ ಸರ್. ಹಾಕಿದಾಗ ಆಟೋಮೆಟಿಕಲಿ ವಿಷಕ್ರಿಮಿಗಳು ವೃದ್ಧಿಯಾಗಿ ಬಾವು ಬರ್ತವೆ. ಬಾವು ಬಂದಾಗ ಹಾಲು ಬರ್ತಕ್ಕಂಥ ಏನು ಅಂಶನೆಲ್ಲ ತಿಂದಾಕಿ ಇದಾಗ್ತದೆ. ಅದು ಇಮಿಡಿಯೇಟಾಗಿ ನಾವು ನೋಡಿಕೊಂಡು ಹಾಲನ್ನೆಲ್ಲ ಕಂಪ್ಲೀಟ್ ತೆಗೆದು ಹಾಕ್ಬಿಟ್ಟು ಅದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ನಾಟಿ ಏನು ಲೋಳೆ ಸರ, ಅರಿಶಿನ, ಬೆಣ್ಣೆ, ನಿಂಬೆಹಣ್ಣು, ಆದ ನಂತರ ಮುಂಗುರು ಬಳ್ಳಿ ಅಂತ ಬರುತ್ತೆ, ಇದೆಲ್ಲವನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ನಮ್ಮ ಪ್ಲಾಸ್ಟಿಕ್ ಮಾಡಿಬಿಟ್ರೆ ಅದೇನಾಗ್ತದೆ, ಆ ಊತ ಕಮ್ಮಿ ಆಗ್ತದೆ, ನೋವು ಕಮ್ಮಿ ಆಗ್ತದೆ, ಹಾಲನ್ನೆಲ್ಲ ಕಂಪ್ಲೀಟ್ ಎಳೆದಿದೆ. ಆ ನಂತರ ಡಾಕ್ಟರ್ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಪಡೆಯೋದು. ಪ್ರಥಮ ಚಿಕಿತ್ಸೆ ಮನೆಯಲ್ಲೇ ಪ್ರಥಮ ಚಿಕಿತ್ಸೆ ಪ್ರಥಮ ಮಾಡಬೇಕು. ಆ ನಂತರ ಇನ್ನೂ ಒಂದು, ಹಾಲು ಕರೆದ ಮೇಲೆ ನಮಗೆ ಬಹಳ ಚೀಪಾಗಿ ಸಿಗ್ತಕ್ಕಂಥ ಮೆಡಿಸಿನ್ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಪರ್ಮನೇಟ್ ಕಾಳು ಅಂತ ಹೇಳ್ಬಿಟ್ಟು, ಅದು 25 ಗ್ರಾಮು
15-20 ರೂಪಾಯಿ ಸಿಗುತ್ತೆ. ಅದನ್ನು 1 ಲೀಟ್ರ್ ನೀರಿಗೆ ಒಂದು 2 ಕಾಳು ಹಾಕಿದ್ರೆ ಅದು ಕಂದು ಬಣ್ಣ ಬರ್ತದೆ. ಅದರಲ್ಲಿ ಆ ಮಲೆಯನ್ನು ಹಾಲು ಕರೆದ್ಮೇಲೆ ತೊಳೆದ್ರೆ ಏನಾಗ್ತದೆ, ಆ ಶುಚಿತ್ವ ಆಗ್ತದೆ. ಪ್ರತಿದಿನ ತೊಳಿಬೇಕಾಗುತ್ತೆ ತೊಳೆದ್ರೆ ಒಳ್ಳೇದು. ಹಾಲು ಕರೆದಾದ್ಮೇಲೆ ಪ್ರತಿದಿನ ಅದನ್ನ ಏನಂದ್ರೆ ಸರ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕಾಳು. ಅದೇನು ತುಂಬ ಚೀಪಾಗಿ ಸಿಗ್ತದೆ. 25 ರೂಪಾಯಿನ ನೀವು 1 ತಿಂಗಳು ತೊಳಿಬೋದು. ತೊಳೆದಾಗ ಎಷ್ಟೋ ಸಾರಿ ನಮ್ಮ ರೈತರಿಗೆ ಇದನ್ನು ಹೇಳಿದ್ಮೇಲೆ, ಇಲ್ಲ ಸರ್ ನೀವು ಹೇಳಿದ್ಮೇಲೆ ಬಾವು ಅವಾಯ್ಡ್ ಆಗಿದೆ ಸರ್. ಆಮೇಲೆ ಕಟ್ಟೋ ಜಾಗ ಎಲ್ಲೇ ಕಟ್ಟಲಿ ಒಣಗಿರ್ಬೇಕು. ಅದೇ ಕಾರಣಕ್ಕಾಗಿ ಹಾಲು ಕರೆದ ಮೇಲೆ ಕಟ್ಟೋ ಜಾಗ ಒಣಗಿರ್ಬೇಕು. ಗಾಳಿ ಬೆಳಕು ಎಲ್ಲ ಸರಾಗವಾಗಿದ್ದರೆ ಏನಾಗ್ತದೆ, ಒಣಗ್ತದೆ, ಯಾವುದೇ ಕಾರಣಕ್ಕೂ ಬಾವು ಬರಲ್ಲ. ಒಂದು ಹಸುವಿನ ಸೆಲೆಕ್ಷನ್ನು, ಎರಡನೇದು ಶುಚಿತ್ವ ಇದ್ದರೆ ಖಂಡಿತವಾಗೂ ನಾವು ಕೆಚ್ಚಲು ಬಾವು ಮುಕ್ತವಾಗಿ ಇರ್ಬೋದು, ಮತ್ತು ಲಾಭನೂ ಖಂಡಿತವಾಗೂ ಅದರಲ್ಲಿ 2 ಮಾತಿಲ್ಲ. ಓಕೆ ಸರ್. ಮುಂದೆ ನೆಕ್ಸ್ಟು ಈಗ ಬಾವು ಅಲ್ಲದೇ ಹಸುಗಳಲ್ಲಿ ಸಾಕಷ್ಟು ರೋಗ ರುಜಿನಗಳು ಬರ್ತವೆ. ಅದು ಯಾವ್ಯಾವ ಬರ್ತವೆ ಮತ್ತು ಅದು ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಇಲ್ಲಿ ರಾಸುಗಳಲ್ಲಿ ಒಂದು ನಿರ್ವಹಣೆಯ ವ್ಯತ್ಯಾಸದಿಂದ ಬರ್ತಕ್ಕಂಥ ಕಾಯಿಲೆಗಳು, ಇನ್ನೊಂದು ಸಾಂಕ್ರಾಮಿಕ ಕಾಯಿಲೆಗಳು. 2 ಭಾಗವನ್ನು ನಾವು ಬ್ರಾಡಾಗಿ ವಿಭಜನೆ ಮಾಡ್ಬೋದು. ಒಂದು ನಿರ್ವಹಣೆಯ ಒಂದು ವ್ಯತ್ಯಾಸದಿಂದ ಏನಪ್ಪ ಕಾಯಿಲೆ ಬರ್ತದೆ ಅಂತ ಹೇಳಿದ್ರೆ, ಒಂದು ಕೆಚ್ಚಲು ಬಾವು ಹೇಳಿದ್ನಲ್ಲ, ನಾವು ಸರಿಯಾಗಿ ವಾತಾವರಣ, ಗಾಳಿ ಬೆಳಕು, ಜಾಗ, ಶುಚಿತ್ವ ಇಲ್ಲ ಅಂದರೆ ಕೆಚ್ಚಲು ಬಾವು ಬರ್ತದೆ. ಅದನ್ನು ನಾವು ಶುಚಿತ್ವವನ್ನು ಕಾಪಾಡಬೇಕು. ಒಂದು. ಎರಡನೇದು, ನಾವು ರಾಸುಗಳಿಗೆ ಸಮತೋಲನವಾದಂಥ ಆಹಾರವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಹಾಗೂ ಮಿಲ್ಕ್ ಫೀವರ್ ಅಂತ ಬರುತ್ತೆ, ಬಾಣಂತಿ ಕಾಯಿಲೆ ಅಂತ, ಮಿಲ್ಕ್ ಫೀವರ್. ಹಾಗಾಗಿ ಅದಕ್ಕೆ ನಾವೇನು ಮಾಡಬೇಕು, ಒಂದು ರಾಸುಗೆ ನಾವು ಸಮತೋಲನವಾದಂಥ ಪಶು ಆಹಾರ ಕೊಡಬೇಕು. ನಂತರ ಅದ್ರ ಜೊತೆ ಲವಣ ಮಿಶ್ರಣ, 1 ಲೀಟ್ರ್ ಹಾಲು ಉತ್ಪನ್ನ ಆಗಬೇಕಾದ್ರೆ 8 ಗ್ರಾಮ್ ಕ್ಯಾಲ್ಶಿಯಂ ಬೇಕು. ಹಾಗಾಗಿ ಅತ್ಯುತ್ತಮವಾದಂಥ ಲವಣ ಮಿಶ್ರಣವನ್ನು ನಾವು ತಿಂಡಿ ಜೊತೆ ಕೊಡಬೇಕು. ಹೌದು, ಆಹಾರ ಎಷ್ಟು ಕೊಡಬೇಕು ಅಂತೇಳಿ ಎಷ್ಟೋ ಜನಕ್ಕೆ ನಾನು ಎಷ್ಟೋ ಹಾಕ್ತೀನಿ ಸರ್, ಎಷ್ಟೋ ಬರ್ತದೆ, ಎಷ್ಟೋ ಆಗ್ತದೆ, ಎಷ್ಟೋ ಹೋಗ್ತದೆ ಅಂತಕ್ಕಂಥದ್ದು ರೂಢಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಅದಿರಬಾರ್ದು. ಹೌದು, ಸಾಕಷ್ಟು ಜನ ರೈತರು ಮೇವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಹೌದು, ಅದೂ ಒಂದು ಅಂಶ. ಇಲ್ಲಿ ಕೊಡ್ತಕ್ಕಂಥ ತಿಂಡಿ 1 ಲೀಟ್ರಿಗೆ 1 ಲೀಟ್ರ್ ಹಾಲು ಕರಿಬೇಕಾದ್ರೆ ನೀವು 330 ಗ್ರಾಮ್ ಕೊಡಬೇಕು 1 ಲೀಟ್ರಿಗೆ. ಇವತ್ತು 10 ಲೀಟ್ರ್ ಕರೆದಂದರೆ 3.25 kg, 350 ಗ್ರಾಮು ಪಶು ಆಹಾರ. 10 ಲೀಟ್ರ್ ಕರೆತು ಅಂದರೆ 3. ಅದಲ್ಲದಿರೋ ಮೇಂಟೆನೆನ್ಸ್ ಅಂಥೇಳಿ ಕರೀಲಿ ಬಿಡಲಿ ಅಂತೇಳಿ ಅದು 1.25 kg ಒಂದು ರಾಸಿಗೆ. ಸುಮಾರು 10 ಲೀಟ್ರ್ ಕರಿತಕ್ಕಂಥ ರಾಸುವಿಗೆ ಒಂದು ದಿನಕ್ಕೆ 3.25 kg ಪ್ಲಸ್ 1.25 kg ಅಂದರೆ 5 kg. ಬೆಳಗ್ಗೆ 2.25 kg, ಸಾಯಂಕಾಲ 2.25 kg. ಇದು ಎಲ್ಲ ಅಂಶವನ್ನು ಒಳಗೊಂಡಿರಬೇಕು. 20 ಲೀಟ್ರ್ ಅಂದರೆ ಅದು ಪ್ರಪೋರ್ಷನೇಟಾಗಿ ಕೊಡಬೇಕಾಗ್ತದೆ. ಇದು ನಾವು ನಾರ್ಮಲ್ಲಾಗಿ ಆಹಾರದ ಅನ್ನಾಂಗದ ಕೊರತೆಯಿಂದ ಬರ್ತಕ್ಕಂಥ ಇದು ಏನು ಬಾಣಂತಿ ಕಾಯಿಲೆ, ಮಿಲ್ಕ್ ಫೀವರ್. ಅದನ್ನು ಇಮಿಡಿಯೇಟಾಗಿ ನೋಡಿಕೊಂಡು ಡಾಕ್ಟರ್ ಹತ್ರ ಕ್ಯಾಲ್ಶಿಯಮ್ಮು ಏನೇನು ಅದರಲ್ಲಿ ಕೊರತೆ ಇರ್ತದೋ ಅದನ್ನು ಸರಿದೂಗಿಸಿದಾಗ ಇಮಿಡಿಯೇಟಾಗಿ ಸರ್ ತಣ್ಣಗಾಗ್ಬಿಟ್ಟಿತ್ತು, ಇಮಿಡಿಯೇಟಾಗಿ ಆಗ್ತಿದ್ದಂಗೆ ಗಪ್ ಅಂತ ಎದ್ಬಿಡ್ತು ಅಂದರೆ ಆ ಅಂಶ ನೀವು ದಿನನಿತ್ಯದ ಆಹಾರದಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಇತ್ತು, ಅದನ್ನು ನೀಗಿಸಬೇಕಾದ್ರೆ ನಾನು ಹೇಳೋದನ್ನು ಫೀಡ್ ಜೊತೆ ಲವಣ ಮಿಶ್ರಣ ಅಥವಾ ಅಷ್ಟೋ ಕ್ಯಾಲ್ಶಿಯಂ ವೈಮಿರಲ್ ಅಂತ ಬರ್ತದೆ, ಎಲ್ಲ ಬರ್ತದೆ ಒಂದು. ಆಮೇಲೆ ತಿಂದಂಥ ಆಹಾರ ಮೈಡಿತಾ ಇದೆ ಅಂತಕ್ಕಂಥದ್ದು ಅದು ಒಂದು ಅಂಶ. ಏಕೆಂದರೆ ರೆಗ್ಯುಲರಾಗಿ ಡಿವರ್ಮಿಂಗ್ ಕೊಡಬೇಕು. ಡಿವರ್ಮಿಂಗಲ್ಲಿ ಸಾಕಷ್ಟು ವಿಧಾನ ಇದೆ. ಒಂದು ಪೆನಾಕ್ಯೂರ್ ಅಂತ ಬರುತ್ತೆ, ಅದು ಹೊಟ್ಟೆಯಲ್ಲಿರ್ತಕ್ಕಂಥ ಏನು ಹುಳುಗಳನ್ನು ಪ್ರತಿ 6 ತಿಂಗಳು ಒಂದು ಸಾರಿ ಒಂದು ಪೆನಾಕ್ಯೂರ್ ಮಾತ್ರೆ ಕೊಡಬೇಕು ಪ್ರತಿ ರಾಸುವಿಗೆ. ಆ ನಂತರ ಇನ್ನೂ ಇಂಜೆಕ್ಷನ್ ಬರುತ್ತೆ, ಡ್ಯೂರೋಮೆಕ್ಟಿನ್ ಅಂತೇಳಿ ಬರ್ತದೆ. ಪ್ರತಿ 20 kg 1 ml ರೀತಿ ಪ್ರೊಪೋರ್ಷನೇಟಾಗಿ ಲೆಕ್ಕ ಹಾಕಿ ಕೊಡಬೇಕಾಗ್ತದೆ. ಅದು ಕೊಡ್ಬೋದು. ಡೆಕ್ಟೋಮ್ಯಾಕ್ಸ್ ಆರ್ ಐವರ್ಮೆಕ್ಟಿನ್ ಇಂಜೆಕ್ಷನ್ ಅಂತೇಳಿ, ಅದು ಹೊರಗಡೆ ಇರತಕ್ಕಂಥ ಈ ಒಂದು ಹುಳುಕಾಟ ಏನು ಗಜ್ಜಿ ಇರ್ತದೆ ಅದನ್ನು ನೋಡ್ಕೊಳ್ತಾರೆ. ಅದ್ರ ಜೊತೆ ಹೊಟ್ಟೆಯಲ್ಲಿರ್ತಕ್ಕಂಥ ಹುಳುಗಳನ್ನು ನೋಡ್ಕೊಳ್ತಾರೆ. ಇದು ಪ್ರತಿ 6 ತಿಂಗಳು ಒಂದು ಸಾರಿ ಕೊಡೋದು ಸೂಕ್ತ. ನಾನು ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ವಾತಾವರಣದ ಬರ್ತಕ್ಕಂಥ ಒಂದು ಇದು ಕೆಚ್ಚಲು ಬಾವು, ಒಂದು ಮಿಲ್ಕ್ ಫೀವರ್, ಬಾಣಂತಿ ಕಾಯಿಲೆ, ಇವೆರಡು ಮೇಜರ್. ನಂತರ ಸಾಂಕ್ರಾಮಿಕ ರೋಗಗಳು ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥದ್ದು ಕಾಲುಬಾಯಿ ಜ್ವರ, ಆಮೇಲೆ
ಗಂಟು ಕಾಯಿಲೆ ಬರ್ತಾ ಇರ್ತಕ್ಕಂಥದ್ದು, ಅದಕ್ಕೆ ವ್ಯಾಕ್ಸಿನ್ ಇದೆ. HFಗೂ ಇದಕ್ಕೂ ಏನು ಕಾಲು ಬಾಯಿ ಜ್ವರಕ್ಕೂ ವ್ಯಾಕ್ಸಿನ್ ಚುಚ್ಚುಮದ್ದಿದೆ. ಆಮೇಲೆ ಈಗ ಇನ್ನೊಂದು ಸೀಸನ್, ಮಳೆಗಾಲ ಸೀಸನ್ನಲ್ಲಿ ಈ ಹೆಮೊರೇಜಿಕ್ ಸೆಪ್ಟಿಸಿಮಿಯಾ, BQ, ಈ ಚುಚ್ಚುಮದ್ದುಗಳ ಕಾಲಕ್ರಮೇಣವಾಗಿ ದಯವಿಟ್ಟು ರೈತರು ರಾಸುಗಳಿಗೆ ಹಾಕಿಸ್ಬೇಕು. ಅದಲ್ದಿರ ಒಕ್ಕೂಟದಿಂದ ಏನು ಇನ್ಶೂರೆನ್ಸ್ ಇದೆಯಲ್ಲ, ಪ್ರತಿ ವರ್ಷಕ್ಕೊಂದು ಸಾರಿ ಕಮೆನ್ಸ್ ಆಗ್ತದೆ. ಯಾಕೆಂದರೆ ಸೀನಿಯರ್ಸ್ಗಳು ಬಹಳ ಡೆಲಿಕೇಟ್. ಆ ಕಾರಣದಿಂದ ಕಾಲಕ್ರಮೇಣ ಪ್ರತಿ ವರ್ಷವೂ ರಾಸುಗಳಿಗೆ ವಿಮೆ ಮಾಡಿಸ್ತಕ್ಕಂಥದ್ದು, ಸಬ್ಸಿಡಿ ದರದಲ್ಲಿ ಒಕ್ಕೂಟದಿಂದ ಅಳವಡಿಸ್ತಕ್ಕಂಥ ವಿಮೆಯನ್ನು ಚಾಚು ತಪ್ಪದಂಗೆ ಎಲ್ಲ ರಾಸುಗಳಲ್ಲಿ ಅಳವಡಿಸ್ಕೋಬೇಕು. ಇದು ಉದ್ಯಮಕ್ಕೆ ಒಂದು ಸಪೋರ್ಟಿವ್, ಆ ಉದ್ಯಮಕ್ಕೆ ಇದೊಂದು ಪ್ರೋತ್ಸಾಹ, ಒಕ್ಕೂಟದ ಪ್ರೋತ್ಸಾಹ, ಅದನ್ನು ಚಾಚು ತಪ್ಪದಂಗೆ ಅಳವಡಿಸ್ಕೋಬೇಕು. ಆನಂತರ ರೈತರು ಮನ್ಗೊಳ್ಬೇಕಾದೇನಂತ ಹೇಳಿದ್ರೆ, ಕಾಲಕ್ಕೆ 1 ವರ್ಷಕ್ಕೊಂದು ಕರು ಹಾಕಬೇಕು. ಈ ಥರ ಅವರು ಆ ಒಂದು ಆಧಾರವನ್ನು ಇಟ್ಕೊಂಡು ಎಷ್ಟೋ ಸಾರಿ, ಸರ್ ನಮ್ಮ ಹಸು ಇಟ್ಟಿಗೆ ಬರಲಿಲ್ಲ, ನಮ್ಮ ಕರು ಇಟ್ಟಿಗೆ ಬರಲಿಲ್ಲ ಅಂತಾರೆ. ಅದಕ್ಕೆ ಕಾರಣ ಏನಾಗಿರ್ತದೆ, ಸರಿಯಾಗಿ ಅವರಿಗೆ ಅವುಗಳಿಗೆ ತಿಂಡಿ ಕೊಟ್ಟಿರೋದಿಲ್ಲ, ಕಾಲಕ್ರಮೇಣ ಜಂತುಔಷಧಿ ಕೊಟ್ಟಿರೋದಿಲ್ಲ. 1 ವರ್ಷದ ನಂತರ ಜಂತುಔಷಧಿ ರಿಪೀಟ್ ಮಾಡಬೇಕು. ನಂತರ ಆಮೇಲೆ ಹುರುಳಿಕಾಳು ಮೊಳಕೆ ಬರಬೇಕು. ಸರ್ವೇ ಸಾಮಾನ್ಯವಾಗಿ 1 ವರ್ಷಕ್ಕೆ ಬೆದೆಗೆ ಬರ್ತವೆ. ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಮತ್ತೊಮ್ಮೆ ಜಂತುಔಷಧಿ ಕೊಡಿಸ್ಬೇಕು. ಆಮೇಲೆ ಹುರುಳಿಕಾಳು ಮೊಳಕೆ ಕಟ್ಟಿಸಿ ಪ್ರತಿ ದಿವಸ ಕಾಲು kg ಅದರ ರುಬ್ಬಿ ಕೊಡಬೇಕು. ಅದಾದ ನಂತರ ಸಪೋರ್ಟಿವ್ ಟ್ರೀಟ್ಮೆಂಟಾಗಿ ಕೆಲವೊಂದು ಇಂಜೆಕ್ಷನ್ಸನ್ನು ಅವಶ್ಯಕತೆ ಡಾಕ್ಟರ್ ಸಲಹೆ ಪಡೆದು ಇಂಜೆಕ್ಷನ್ ಕೊಡಬೇಕಾಗ್ತದೆ. ಅದಲ್ದಿರ ರಾಸುಗಳಲ್ಲಿ ಎಷ್ಟೋ ಸಾರಿ ಹಾಲು ಬೇಗ ಸೆಮೆನ್ ಕೊಟ್ಟರೆ, ಸರ್ ಹಾಲು ಕರೆಸೋದಿಲ್ಲ, ಹಾಲು ಕರೆಯೋದಿಲ್ಲ, ಬೇಗ ನಿಂತೋಗ್ಬಿಡ್ತದೆ ಅಂತಕ್ಕಂಥ ಒಂದು ಜನಗಳ ತಲೆಯಲ್ಲಿದೆ. ದಯವಿಟ್ಟು ಕರು ಹಾಕಿದ 45 ದಿವಸಕ್ಕೆ ಇನ್ಸಮಿನೇಷನ್ ಮಾಡಿಸ್ಬೇಕು. ಅದನ್ನು ಗಮನದಲ್ಲಿಟ್ಕೊಂಡು ರೈತರು, ಆಗ ಬೆದೆ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತದೆ, ಫಲ ಆಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 45 ದಿವಸಕ್ಕೆ ಸೆಮೆನ್ ಕೊಡಿಸ್ಬೇಕು. ಹೌದು, ಲೇಟಾಗಿ ಕೊಡಿಸೋದು ಏನಾಗ್ತದೆ ಅಂತ ಹೇಳಿದ್ರೆ, ಆ ಹೀಟಿನ ಪ್ರಮಾಣ ಕ್ರಮೇಣವಾಗಿ ಅದು ಕಮ್ಮಿ ಆಗ್ತದೆ. ಆ ಕಾರಣದಿಂದ ಫಸ್ಟ್ 2ನೇ ಸಾರಿ ಹೀಟಿಗೆ ಬಂದಾಗ ಸೆಮೆನ್ ಕೊಡಿಸಿದ್ರೆ ಅದಕ್ಕೆ ಆಗ್ತದೆ. ಹೇಗಾದರೂ ಮಾಡಿ ನಮ್ಮ ನಿರ್ವಹಣೆ ಹೇಗಿರಬೇಕು ಅಂದರೆ, 1 ವರ್ಷಕ್ಕೆ 1 ಕರು ಹಾಕ್ತಕ್ಕಂಥ ಒಂದು ತಂಬ್ ರೂಲನ್ನು ಇಟ್ಕೊಂಡು ನಾವು ಹೈನಿ ಉದ್ಯಮದಲ್ಲಿ ನಿರ್ವಹಣೆ ಮಾಡಬೇಕು. ಅದಲ್ದಿರ ಇನ್ನೊಂದು, ಈಗೆಲ್ಲ ಮ್ಯಾಟ್ ಹಾಕ್ತಾಯಿದ್ದಾರೆ. ಮ್ಯಾಟ್ ಹಾಕಿದಾಗ ಕಾಲು ಗೊರಸೆ ಬೆಳೀತದೆ, ಗೊರಸೆ ಬೆಳ್ಕೊಳ್ತದೆ. ಗೊರಸೆ ಬೆಳ್ಕೊಂಡಾಗ ಸರಿಯಾಗಿ ಅದು ಪಾದ ಉರ್ಲಿಕ್ಕಾಗಲ್ಲ. ದಯವಿಟ್ಟು ಗೊರಸೆಯನ್ನು ಆ ಕಾಲಕ್ರಮೇಣ ಗೊರಸೆ ಬೆಳ್ಕೊಂಡಿದ್ದಾಗ ಅದನ್ನು ಮಟ್ಟವಾಗಿ ಅದನ್ನು ಗೊರಸೆ ಕಟ್ ಮಾಡಿಸ್ಬೇಕು. ಅದು ಮುಖ್ಯ. ಸರ್, ನಿಮ್ಮ ಪ್ರಕಾರ ಮ್ಯಾಟ್ ಹಾಕಿದರೆ ಒಳ್ಳೆಯದಾ ಅಥವಾ ಹಾಕದೇ ಇದ್ದರೆ ಒಳ್ಳೆಯದು? ಅಲ್ಲ, ಈಗ ಮ್ಯಾಟ್ ಹಾಕೋದು ತಪ್ಪೇದಿಲ್ಲ. ಬಟ್ ಆದರೆ ರಾಸುಗಳನ್ನು ಗೊರಸೆ ಬೆಳ್ಕೊಂಡಾಗ ಅದನ್ನು ಕ್ರಮೇಣ ಗಮನಿಸಿ ನಿರ್ವಹಿಸು, ಅದನ್ನು ಗೊರಸೆಯನ್ನು ಕಟ್ ಮಾಡಿಸ್ಬೇಕು. ಓಕೆ ಸರ್, ತುಂಬ ಭಾಳಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಟ್ಟಿದ್ರಿ. ತುಂಬ ಸಂತೋಷ ಸರ್. ತಮ್ಮಿಂದ ಸಾಕಷ್ಟು ಮಾಹಿತಿಗಳು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲಲ್ಲಿ ನೀವು ಕೊಡಬೇಕು ಅಂತೇಳಿ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.